ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ದೋಸ್ತಿಗಳು ಪ್ರತ್ಯೇಕ ಯಾತ್ರೆಗೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ದೋಸ್ತಿಗಳು ಅಂತಾನೆ ನಾವು ಹೇಳ್ತಾ ಇರೋದು ಜೆಡಿಎಸ್ ಹಾಗೆ ಬಿಜೆಪಿ ವಿಚಾರವಾಗಿ. ನಾಳೆ ಜೆಡಿಎಸ್ ಯಾತ್ರೆ ಇದೆ. ಹಾಸನದಿಂದ ಜೆಡಿಎಸ್ ಯಾತ್ರೆಯನ್ನ ಕೈಗೊಳ್ತಾ ಇದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತ ಒಂದು ಧರ್ಮಸ್ಥಳ ಚಲೋ ಇದೆ. ಸುರೇಶ್ ಬಾಬು ಅವರು ಕೂಡ ಈ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಲಿರ್ತಾರೆ. ಸುಮಾರು 300ಕ್ಕೂ ಹೆಚ್ಚು ಬಸ್ಗಳು, ಕಾರ್ಗಳ ವ್ಯವಸ್ಥೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸೇರಿದ ಹಾಗೆ ಆಮೇಲೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ಎಲ್ಲ ಯಾತ್ರೆಯ ವ್ಯವಸ್ಥೆಯನ್ನ ಈಗ ಆಲ್ರೆಡಿ ನೋಡ್ಕೊಳ್ತಾ ಇದ್ದಾರೆ. ಸೊ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಿಂದ ಪಾದಯಾತ್ರೆ ಕೂಡ ನಡೆಸೋರಿದ್ದಾರೆ. ಮಂಜುನಾಥನ ಸನ್ನಿಧಿಯವರೆಗೂ ಜೆಡಿಎಸ್ ತನ್ನ ಪಾದಯಾತ್ರೆಯನ್ನು ನಡೆಸಲಿದೆ. ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ದೋಸ್ತಿಗಳ ತಂತ್ರ ಇದು ನಾಳೆಯ ಜೆಡಿಎಸ್ ಯಾತ್ರೆ ಆದ್ರೆ, ಇನ್ನು ನಾಡ್ದು 1ನೇ ತಾರೀಕು ಬಿಜೆಪಿ ಕೂಡ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಹಮ್ಮಿಕೊಳ್ತಾ ಇದೆ. 2 ದಿನ ಅವರು ಅಂದ್ರೆ ಪ್ರತ್ಯೇಕವಾಗಿ 1 ದಿನ ಆದ ನಂತರದಲ್ಲಿ ಮತ್ತೊಂದು ದಿನ ನಡೆಸ್ತಾ ಇರುವಂತ ಯಾತ್ರೆ ಇದು.